रायचूर शहर में एलबीएस नगर के बिल्कुल करीब निहायत ही बेहतरीन मुकाम पर तामीर की जा रही है एपीआर टाउनशिप, जहां पर प्लाट इंतहाई वाजबी दामों में मिल रहे हैं। तो फिर रायचूर शहर में बन रही हाईफाई एपीआर टाउनशिप में अपनी प्लाट आज ही बुक कीजिए। कॉन्टैक्ट के लिए फोन नंबर है 9611689401। एक और फोन नंबर है 9242466207। ऑफिस का पता है एपीआर टाउनशिप, बिलो आरएनआर होटल, संतोषी होटल कॉम्प्लेक्स, अपोजिट एसकेएलएस होटल, टिपू सुल्तान चौक, गौशाला रोड, रायचूर। नाज़रीन आदाब, एवन टीवी में आप तमाम का खैर मकदम है। केपीसीसी के स्टेट वाइस प्रेसिडेंट और साबिका रुकने पार्लिमान उग्रप्पा ने कहा कि नरेंद्र मोदी इंतहाई कमजोर प्राइम मिनिस्टर हैं। मौसूफ आज रायचूर शहर में एक प्रेस कॉन्फ्रेंस से खिताब कर रहे थे। उन्होंने अपने खिताब के दौरान कहा कि मुल्क ने सबसे कमजोर वजीर आजम के तौर पर नरेंद्र मोदी को देखा है, क्योंकि वो अवाम की हिफाजत करने में बिल्कुल नाकाम हो चुके हैं। इन्होंने पहलगाम दहशतगर्दाना वाक़े का हवाला देते हुए कहा कि इस तरह के दहशतगर्दाना वाक़यात आए दिन मुल्क में पेश आ रहे हैं, लेकिन इनको रोकने में अभी तक वजीर आजम नाकाम हो चुके हैं। उन्होंने कहा कि अवाम को उनकी जिंदगी का हक देना मरकजी हुकूमत की जिम्मेदारी है, लेकिन तहफ़्फ़ुज़ फराहम करने में मरकजी हुकूमत पूरी तरह नाकाम हो चुकी है। इस मौके पर दीगर कई कांग्रेस कायदीन भी मौजूद थे। ರಾಷ್ಟ್ರವನ್ನ ಕಳೆದ 10-11 ವರ್ಷಗಳಿಂದ ವೀಕೆಸ್ಟ್ ಪ್ರೈಮ್ ಮಿನಿಸ್ಟರ್, ನಾನೊಬ್ಬ ಮಾಜಿ ಸಂಸತ್ ಸದಸ್ಯ ನಡೆಸ್ತಾ ಇದ್ದ. ಮಾಡಿದ್ರೆ ಅತ್ಯಂತ ದುರ್ಬಲ ಪ್ರಧಾನಿ ಇವತ್ತು ಈ ದೇಶವನ್ನ ಆಡಳಿತದ ಅವಧಿಯಲ್ಲಿ ಬಹಳ ಪುಂಖಾನುಪುಂಖವಾಗಿ 2014ರಿಂದ ಈ ದೇಶದ ಮೇಲೆ ಈ ಟೆರರಿಸ್ಟ್ ಅಟ್ಯಾಕ್ ಸಾವನ್ನಪ್ಪಿದ್ದಾರೆ. ಸಾವಿರಾರು ಜನ ಬಹುಶಃ ಇವತ್ತು ರಾಷ್ಟ್ರ ರಾಜಕಾರಣವನ್ನ ನೋಡಿದ್ರೆ ಒಂದು ರೀತಿ ರಾಷ್ಟ್ರ ರಾಜಕಾರಣ ಒಂದು ರೀತಿ ಕವಲು ದಾರಿಯಲ್ಲಿದೆ. ರಾಷ್ಟ್ರವನ್ನ ಕಳೆದ 10-11 ವರ್ಷಗಳಿಂದ ನನ್ನ ದೃಷ್ಟಿನಲ್ಲಿ ಅತ್ಯಂತ ವೀಕೆಸ್ಟ್ ಪ್ರೈಮ್ ಮಿನಿಸ್ಟರ್, ನಾನೊಬ್ಬ ಮಾಜಿ ಸಂಸತ್ ಸದಸ್ಯನಾಗಿ ಎತ್ತರದಿಂದ ಬಲ್ಲೆ, ಅತ್ಯಂತ ದುರ್ಬಲ ಪ್ರಧಾನಿ ಇವತ್ತು ಈ ದೇಶವನ್ನ ಮುನ್ನಡೆಸ್ತಾ ಇದ್ದಾರೆ. ಕಳೆದ 10-11 ವರ್ಷಗಳನ್ನ ಹಿಂತಿರುಗಿ ನೋಡಿದ್ರೆ, ಸಿಂಹಾವಲೋಕನ ಮಾಡಿದ್ರೆ, ಮೋದಿಯವರ ಆಡಳಿತದ ಅವಧಿಯಲ್ಲಿ ಎಲ್ಲ ರಂಗಗಳಲ್ಲೂ ಇವತ್ತು ಅವರ ಸರ್ಕಾರ ವಿಫಲ ಆಗಿರತಕ್ಕಂಥದ್ದನ್ನ ಕಾಣಬಹುದು. ನೋಡಿ, ಸನ್ಮಾನ್ಯ ಮೋದಿಯವರು ರಾಷ್ಟ್ರ ಪ್ರೇಮದ ಬಗ್ಗೆ, ರಾಷ್ಟ್ರದ ರಕ್ಷಣೆಯ ಬಗ್ಗೆ, ಬಹಳ ಪುಂಖಾನುಪುಂಖವಾಗಿ ದೇಶ ಪ್ರೇಮದ ಬಗ್ಗೆ ಮಾತನಾಡ್ತಾರೆ. 2014ರಿಂದ ಈ ದೇಶದ ಮೇಲೆ ಈ ಟೆರರಿಸ್ಟ್ ಅಟ್ಯಾಕ್ಸ್ 3982 ಸಾರಿ
3982 ಸಾರಿ ಟೆರರಿಸ್ಟ್ ಅಟ್ಯಾಕ್ಸ್ ಆಗಿದ್ದಾವೆ. ಅದರಲ್ಲಿ ಸುಮಾರು 413 ಜನ ಸಿವಿಲಿಯನ್ಸು ವಿನಾಕಾರಣ ಸಾವನ್ನಪ್ಪಿದ್ದಾರೆ. ,630 ಜನ ಸೆಕ್ಯೂರಿಟಿ ಪರ್ಸನಲ್ಸ್ ಸಾವನ್ನಪ್ಪಿದ್ದಾರೆ. ಸಾವಿರಾರು ಜನ ಇಂಜುರೀಸ್ ಆಗಿದ್ದಾರೆ, ಆಸ್ತಿಪಾಸ್ತಿಗಳನ್ನು ಕಳ್ಕೊಂಡಿದ್ದಾರೆ. ಸಂವಿಧಾನದ ಆರ್ಟಿಕಲ್ 21 ರೈಟ್ ಟು ಲೈಫ್ ಅಂಡ್ ಲಿಬರ್ಟಿ ಇಸ್ ಎ ಫಂಡಮೆಂಟಲ್ ರೈಟ್. ಸಂವಿಧಾನದ ಅಂಬೇಡ್ಕರ್ ಕೊಟ್ಟಿರುವಂತ ಸಂವಿಧಾನದ ಅನುಚ್ಛೇದ 21ರ ರೀತಿಯ ರೈಟ್ ಟು ಲೈಫ್ ಅಂಡ್ ಲಿಬರ್ಟಿ ಇಸ್ ಎ ಫಂಡಮೆಂಟಲ್ ರೈಟ್. ಅದರ ರಕ್ಷಣೆ ಮಾಡುವಂತ ಜವಾಬ್ದಾರಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಮೇಲೆ ಇರುತ್ತೆ. ನಿಮಗೆ ಒಂದು ಹೇಳ್ಬಿಡ್ತೀನಿ, ನೀವೆಷ್ಟು ಜನ ನಾನು ಓದ್ದೆ ಯಾವುದು ರಿಯಾಕ್ಟ್ ಮಾಡೋದು. ಸೆಕ್ಷನ್ 9 ಸಬ್ ಕ್ಲಾಸ್ 2 ಆಫ್ ಕರ್ನಾಟಕ ಬ್ಯಾಕ್ವರ್ಡ್ ಕ್ಲಾಸಸ್ ಕಮಿಷನ್ ಆಕ್ಟ್ 1995, ಅದರಲ್ಲಿ ಸೆನ್ಸಸ್ಗೆ ಅವಕಾಶವೇ ಇಲ್ಲ. ಇಟ್ ಈಸ್ ಓನ್ಲಿ ಎ ಸರ್ವೆ. ಈಗ ಇರುವಂಥದ್ದು ಕಾಂತರಾಜ್ ಆಗಲಿ ಅಥವಾ ಜಯಪ್ರಕಾಶ್ ಹೆಗಡೆ ಅವರ ನೇತೃತ್ವದ ಏನು ವರದಿ ಇದೆ, ಇಟ್ ಈಸ್ ಓನ್ಲಿ ಎ ಸರ್ವೆ. ಒಂದೇ ನಿಮಿಷ ಸರ್. ನಾನೊಬ್ಬ ಮಾಜಿ ವಿರೋಧ ಪಕ್ಷದ ನಾಯಕ, ವಿಧಾನ ಪರಿಷತ್ನಲ್ಲಿ ಮಾಜಿ ಸಂಸತ್ ಸದಸ್ಯ. ಪ್ರಾಮಾಣಿಕವಾಗಿ ಹೇಳ್ತೇನೆ, ನಾನು ಎಲ್ಲ ರೀತಿಯ ಪ್ರಯತ್ನ ಮಾಡಿದ್ದೇನೆ ಆ ವರದಿಯನ್ನು ಪಡೀಲಿಕ್ಕೆ. ಮುಖ್ಯಮಂತ್ರಿಗಳಿಂದ ಹಿಡಿದು ಚೀಫ್ ಸೆಕ್ರೆಟರಿಯಿಂದ ಹಿಡಿದು ಡೆಪ್ಟಿ ಎಲ್ಲರ ಹತ್ರನೂ ಪ್ರಯತ್ನ ಮಾಡಿದೆ, ನನಗೆ ಸಿಕ್ಕಿಲ್ಲ. ಯಾಕಂದರೆ ಸಿನ್ಸ್ ಇಟ್ ಈಸ್ ಎ ಡಾಕ್ಯುಮೆಂಟ್, ಸೀರಿಯಸ್ ಡಾಕ್ಯುಮೆಂಟ್, ಯಾವಾಗ ಕ್ಯಾಬಿನೆಟ್ ಅಕ್ಸೆಪ್ಟ್ ಮಾಡಿಕೊಂಡು ಪಬ್ಲಿಕ್ ಡೊಮೈನ್ಗೆ ಬಿಟ್ಟಾಗ ಮಾತ್ರ ಅದು ಸಿಗುವಂಥದ್ದು. ಪಬ್ಲಿಕ್ ಡಾಕ್ಯುಮೆಂಟ್ ಆದಾಗ ನಾನು ಓದ್ತೇನೆ, ಅದರಲ್ಲಿ ಏನಿದೆ ಅಂತೇಳಿ ಎಷ್ಟು ಜನ ಓದಿದ್ದಾರೆ, ಇದನ್ನು ಅದರ ಪರನೋ ವಿರುದ್ಧನೋ ಮಾತನಾಡೋದು ಎಷ್ಟು ಜನ ಓದಿದ್ದಾರೆ. ನಾನು ಎಲ್ಲರಲ್ಲೂ ಅತ್ಯಂತ ವಿನಮ್ರವಾಗಿ ವಿನಂತಿ ಮಾಡ್ತೇನೆ, ದಯಮಾಡಿ ಅದನ್ನು ತೆಗೆದುಕೊಂಡು ಓದಿ. ಲ್ಯಾಪ್ಸಸ್ ಇದ್ದರೆ ಅದನ್ನು ಸರ್ಕಾರದ ಗಮನಕ್ಕೆ ತಂದರೆ, ಈ ಸಮೀಕ್ಷೆ ಏನಕ್ಕೆ ಮಾಡೋದು 2 ಕಾರಣದಿಂದ. ಒಂದು, ಸುಮಾರು 54 ಮಾನದಂಡಗಳ ಹಿನ್ನೆಲೆಯಲ್ಲಿ ಆ ಸಮೀಕ್ಷೆ ಆಗಿರೋದು. 1 ಅಲ್ಲ, 2 ಅಲ್ಲ, 3 ಅಲ್ಲ, 54 ಮಾನದಂಡಗಳು. ಯಾವ್ಯಾವ ವರ್ಗ, ಎಜುಕೇಶನ್ ಹೇಗಿದೆ, ಫೈನಾನ್ಷಿಯಲ್ ಪೊಸಿಷನ್ ಹೇಗಿದೆ, ಲ್ಯಾಂಡೆಡ್ ಪ್ರಾಪರ್ಟಿ ಏನಾಗಿದೆ, ಪೊಲಿಟಿಕಲ್ ರೆಪ್ರೆಸೆಂಟೇಷನ್, ಈ ಥರ ಅನೇಕ ಮಾನದಂಡಗಳಿದ್ದಾವೆ. ಸೊ ಈ ವರದಿ ಆಚೆಗೆ ಬಂದರೆ ಯಾರಿಗೂ ಅನ್ಯಾಯ ಆಗುತ್ತೆ ಇಲ್ಲ ಅನ್ನೋಂಥದ್ರ ಯಾವಾಗ ಗೊತ್ತಾಗುತ್ತೆ, ಅಧ್ಯಯನ ಆಗ. ಸೊ ಹೊರಗೆ ಬರಲಿ, ಅದರಲ್ಲಿ ಲ್ಯಾಪ್ಸಸ್ ಏನು ಅಥವಾ ಮೆರಿಟ್ಸ್ ಏನು, ಡಿಮೆರಿಟ್ಸ್ ಏನು, ಅದರ ಮೇಲೆ ಚರ್ಚೆ ಮಾಡುವಂಥದ್ದು, ಅದರ ಮೇಲೆ ವಿರೋಧ ಮಾಡೋ ಪರ ಮಾಡುವಂಥದ್ದು ಆಗಬೇಕೇ ಹೊರತು, ಅದನ್ನು ಬಿಟ್ಟು ಈ ಹಂತದಲ್ಲಿ ಪರ ಆಗಲಿ ವಿರೋಧ ಆಗಲಿ ವೀರಾವೇಶದ ಮಾತುಗಳನ್ನು ಯಾರು ಆಡುವಂಥದ್ದು ಅಷ್ಟೊಂದು ಸಮಂಜಸ ಅಲ್ಲ. ಕರ್ನಾಟಕ ಸಾಮರಸ್ಯದ ಸಮಾಜ, ಶಾಂತಿಯ ತೋಟ, ಸರ್ವ ಜನಾಂಗದ ಶಾಂತಿಯ ತೋಟ. ಎಲ್ಲರೂ ಸಹ ನಮ್ಮ ಅಣ್ಣ ತಮ್ಮಂದರಾಗಬೇಕು, ಎಲ್ಲರೂ ಸಹ ಅಣ್ಣ ತಮ್ಮಂದರಾಗಿ ಬಾಳಬೇಕು. ಸೊ ಹಾಗಾಗಿ ನಾನು ಇಷ್ಟೇ ಹೇಳ್ತೇನೆ, ರಾಜ್ಯ ಸರ್ಕಾರ ಈ ಸಮೀಕ್ಷೆ ಸರ್ವೆ, ಇನ್ಫ್ಯಾಕ್ಟ್ ಸೆಕ್ಷನ್ 15 ಆಫ್ ದ ಸೇಮ್ ಆಕ್ಟ್ ಅಲ್ಲಿ ಕ್ಯಾಬಿನೆಟ್ ಅಕ್ಸೆಪ್ಟ್ ಮಾಡಿಕೊಂಡು ಅಥವಾ ಒಂದು ಕಮಿಟಿಗೆ ರೆಫರ್ ಮಾಡಿ ಅಂತಿಮವಾಗಿ ಫೈನಲಿ ಇಟ್ ಹ್ಯಾಸ್ ಟು ಬಿ ಪ್ಲೇಸ್ಡ್ ಆನ್ ದ ಫ್ಲೋರ್ ಆಫ್ ದ ಹೌಸ್. 2 ಸದನಗಳಲ್ಲಿ ಸೆಕ್ಷನ್ 15 ಪ್ರಕಾರ ಅಸೆಂಬ್ಲಿ
ನಾನು ಸಿದ್ದರಾಮಯ್ಯನವರು 1980 ನಾನು ಯಾವತ್ತೂ ಯಾರಿಂದೇನೂ ಇರಲಿಲ್ಲ. ಐ ಆಮ್ ಸಾರಿ ಟು ಸೇ ದಿಸ್ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್. ನಾನು ವಯಸ್ಸಿನಲ್ಲಿ ಅವರಿಗಿಂತ ಚಿಕ್ಕವ. ಆದರೆ ರಾಜಕಾರಣದಲ್ಲಿ ನನಗಿನ್ನ 18 ವರ್ಷ ಆಗಿರಲಿಲ್ಲ. ನಾನು ಜೈಲಿಗೆ ಹೋದಾಗ ಎಮರ್ಜೆನ್ಸಿನಲ್ಲಿ ನನ್ನ ಜೈಲ್ ಮೇಟ್ಸ್ ಯಾರು? ರಾಮಕೃಷ್ಣ ಹೆಗಡೆ, ದೇವೇಗೌಡರು, ಅಟಲ್ ಬಿಹಾರಿ ವಾಜಪೇಯಿ, LK ಅದ್ವಾನಿ, ಮಧುದಂಡವತೆ, ಶ್ಯಾಮನಂದನ್ ಮಿಶ್ರಾ, PGR ಸಿಂಧ್ಯಾ, ಈ ರೀತಿಯ ಜನ, ಶಂಕರಮೂರ್ತಿ, RSSನ ಈಗ ನಂಬರ್ 2 ಸರ್ಸಂಘಚಾಲಕರಿದ್ದಾರಲ್ಲ, ದತ್ತಾತ್ರೇಯ ಹೊಸಬಾಳೆ, ಇವರೆಲ್ಲರೂ ಸಹ ಈ ಥರದ ಜನ ನಮ್ಮೊಟ್ಟಿಗೆ ಇದ್ದಂತು. ಸೊ ನಾನು ಅವರು 78, 80ರಿಂದ ಸ್ನೇಹಿತರು. ನನಗಿಂತ ವಯಸ್ಸಿನಲ್ಲಿ ಹಿರಿಯರು. ಅವತ್ತು ಹೇಗಿದ್ದೇವೋ ಇವತ್ತು ಹಾಗೆ ಇದ್ದೇವೆ. ವೃತ್ತಿನಲ್ಲಿ ಅವರು ವಕೀಲರು, ನಾನು ವಕೀಲರು. ನಾನು ಸಾಮಾಜಿಕ ನ್ಯಾಯಕ್ಕೆ ಬದ್ಧತೆ ಇದ್ದೇನೆ, ಅವರು ಇದ್ದೇವೆ. ಸೊ ಅದರ ರಾಜಕೀಯ ವ್ಯವಸ್ಥೆನಲ್ಲಿ ಹಿಂದೆ ಮುಂದೆ ಓಡಾಡೋದು ಇದೆಯಲ್ಲ, ಅದು ಸ್ನೇಹ ಅಲ್ಲ. ಒಂದು ತಿಳ್ಕೊಬಿಡಿ. ನಾನು ಅವರಿಬ್ಬರು ಒಟ್ಟಿಗೆ ವಿರೋಧ ಪಕ್ಷ, ನಾನು ಅಪ್ಪರ್ ಹೌಸಲ್ಲಿದ್ದೆ, ಅವರು ಲೋಯರ್ ಹೌಸಲ್ಲಿ 2009-10ರಲ್ಲಿ. ಖರ್ಗೆ ಅವರು ಲೋಯರ್ ಹೌಸಲ್ಲಿ ವಿರೋಧ ಪಕ್ಷ ನಾಯಕರು, ನಾನು ಅಪ್ಪರ್ ಹೌಸಲ್ಲಿ 2008ರಲ್ಲಿ. ಅದರ ಅರ್ಥ ಹಿಂದೆ ತಿರುಗುವಂಥದ್ದಲ್ಲ. ನಾವು ಒಟ್ಟಿಗೆ ಸಿದ್ಧಾಂತಕ್ಕೋಸ್ಕರ, ಕಾಂಗ್ರೆಸ್ಸಿನ ಬಲವರ್ಧನೆಗೋಸ್ಕರ ಈಗ ನೆನ್ನೆ ಎಲ್ಲ ಮೊನ್ನೆ ಮೈಸೂರಲ್ಲಿ ಒಟ್ಟಿಗೆ ಇದ್ವಿ. ಆದ್ರೆ ಹಿಂದಿನ ದಿವಸ ನಾನು ಅವರು 1 ಅವರ್ ಡಿಸ್ಕಷನ್ ಮಾಡಿದ್ದೇವೆ. ಹಾಗಾಗಿ ನಿಮ್ಗೆ ಯಾರೋ ತಪ್ಪು ಅಭಿಪ್ರಾಯ ಇದೆ. ನಾನು ನಮ್ಮ ಪಕ್ಷದ ಎಲ್ಲ ನಾಯಕರುಗಳ ಜೊತೆನಲ್ಲಿ ಒಳ್ಳೆಯ ಸೌಹಾರ್ದವನ್ನ, ಒಳ್ಳೆಯ ರಿಲೇಶನ್ಶಿಪ್ ಅನ್ನ ಉಳಿಸ್ಕೊಂಡು ಇಂಪಿಂಜ್ ಆಗಬಾರದು. ನೋಡಿ, ಇವತ್ತು 2016ರಲ್ಲಿ ಯುರಿ ಪ್ರಕರಣ, ಉರಿ 19 ಜನ ಸಾವನ್ನಪ್ಪಿದ್ರು. ಸುಮಾರು 30ಕ್ಕೂ ಹೆಚ್ಚು ಜನ ಇಂಜುರೀಸ್ ಆಯಿತು. ಹಾಗೆ ಬಾಲ್ಕೋಟ್ ಪ್ರಕರಣ, ಹಾಗೆ 2019ರಲ್ಲಿ ಪುಲ್ವಾಮಾ ಸುಮಾರು 40 ಜನ ಸಾವನ್ನಪ್ಪಿದ್ರು. ಆ ಪುಲ್ವಾಮಾ ಪ್ರಕರಣದಲ್ಲಿ ಸುಮಾರು 200 kg RDX ಹೇಗೆ ಸಾಗಾಣಿಕೆ ಮಾಡಿದ್ರು ಅನ್ನೋದು ಇವತ್ತಿಗೂ ಸಹ ನಿಗೂಢ.